ಏ ತಗಡೆ ಎಲ್ಲಿದ್ದೀಯೋ ಅಲ್ಲಿದ್ದು ಬಿಡು, ನಮ್ಮ ವಿಚಾರಕ್ಕೆ ಯಾಕೆ ಬಂದು ಗುಮ್ಮಿಸ್ಕೊಂತೀಯ, ಸುಮ್ಮನೆ ಗುಮ್ಮಿಸ್ಕೊಂತೀಯ ಅಂತ ಡಿ ಬಾಸ್ ಅವರು ಹೇಳಿರುವಂಥದ್ದು. ಹೌದು, ಕಾಟೇರ ಸಿನಿಮಾದ 50ನೇ ದಿನದ ಒಂದು ಪ್ರದರ್ಶನ ಮತ್ತು ಸೆಲೆಬ್ರೇಷನ್ ಇರುವಂತಹ ಪ್ರಸನ್ನ ಥಿಯೇಟ್ರಲ್ಲಿ ನಡೀತಾ ಇತ್ತು. ಸೊ ಆ ಒಂದು ವೇದಿಕೆಯಲ್ಲಿ ಡಿ ಬಾಸ್ ಅವರು ಉಮಾಪತಿ ಅವರಿಗೆ ಹೇಳಿರುವಂತಹ ಮಾತಿದು. ಹೌದು, ಡಿ ಬಾಸ್ ಅವರು ಉಮಾಪತಿ ಅವರಿಗೆ ಕೊಟ್ಟಿರೋಂತಹ ವಾರ್ನಿಂಗ್ ಇದು. ನಮ್ಮ ತಂಟೆಗೆ ಬರಬೇಡ, ಸುಮ್ಮನೆ ಬಂದು ಯಾಕೆ ಗುಮ್ಮಿಸ್ಕೊಂತೀಯ ಅನ್ನೋ ಥರ. ಎಸ್, ಇವರಿಬ್ಬರು ಮಧ್ಯದಲ್ಲಿ ಒಂದಷ್ಟು ಕೋಲ್ಡ್ ವಾರ್ ನಡೀತಿತ್ತು. ಇಷ್ಟು ದಿನ ಕೋಲ್ಡ್ ವಾರ್ ನಡೀತಿತ್ತು ಅಂತ ಒಂದಷ್ಟು ಜನಕ್ಕೆ ಪ್ರಶ್ನೆಗಳು ಕೇಳ್ತಾಯಿದ್ರು. ಉಮಾಪತಿ ಅವ್ರನ್ನ ಕೇಳ್ತಾಯಿದ್ರು, ಈ ಕಡೆ ದರ್ಶನ್ ಅವ್ರನ್ನ ಇಂಡೈರೆಕ್ಟಾಗಿ ಮಾಧ್ಯಮಗಳು ಕ್ವಶನ್ ಮಾಡ್ತಾಯಿದ್ದವು. ಬಟ್ ಇದಕ್ಕೆ ಕ್ಲಾರಿಫಿಕೇಶನ್ ಇವತ್ತು ಆಗಿದೆ. ಯಾಕಂದರೆ ಉಮಾಪತಿಯವರು ಒಂದು ಟೈಮಲ್ಲಿ ಉಮಾಪತಿ ಬ್ಯಾನರಲ್ಲಿ ಬಂದಿದ್ದಂತಹ ಉಪಾಧ್ಯಕ್ಷ ಸಿನಿಮಾದ ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ ಏನಂತ ಹೇಳಿದರೆ, ಪ್ರೆಸ್ ನೋಟಲ್ಲಿ ಕಾಟೇರ ಬಂದು ನಮ್ಮದೇ ಆದ ಒಂದು ಟೈಟ್ಲು ಅಂತ ಹೇಳಿಬಿಟ್ಟಿದ್ರು. ಸೊ ಅದಕ್ಕೆ ಟಾಂಗ್ ಕೊಡಬೇಕಾಯಿತು ಅಥವಾ ಅದಕ್ಕೆ ಉತ್ತರಿಸಬೇಕಾಗಿದ್ದಂಥದ್ದು ದರ್ಶನ್ ಸರು ಡೈರೆಕ್ಟಾಗಿ ಇವತ್ತು ಕೆಟ್ಟಿರುವಂಥದ್ದು. ಇಬ್ಬರು ಡೈರೆಕ್ಟರ್ನ ಇಟ್ಕೊಂಡು ವೇದಿಕೆ ಮೇಲೆ ಓಪನ್ ಆಗಿ ಹೇಳಿರುವಂಥದ್ದು. ಅದು ಮದಗಜ ಮಹೇಶ್ ಅವರು ಹಾಗೂ ಕಾಟೇರ ಸಿನಿಮಾದ ತರುಣ್ ಸುಧೀರ್ ಅವ್ರನ್ನ ಇಟ್ಕೊಂಡು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ಟೈಟ್ಲ್ ಹೇಗೆ ಕೊಡ್ತು, ಅದನ್ನು ಕೊಟ್ಟಿದ್ದೆ ನಾನು. ಸೊ ಮದಗಜ ಟೈಟ್ಲು ಕೊಡಿಸಿದ್ದೆ ನಾನು, ಮದಗಜ ಟೈಟ್ಲ್ ಕೊಡಿಸಿದ್ದೆ ನಾನು. ಎಂ ಜಿ ರಾಮಮೂರ್ತಿ ಅವ್ರ ಕಡೆಯಿಂದ, ಮೆಜೆಸ್ಟಿಕ್ ಮೊದಲನೇ ಪ್ರೊಡ್ಯೂಸರ್ ಕಡೆಯಿಂದ ನಾನು ನಿಮ್ಗೆ ಕೊಡಿಸಿದ್ದು ಅಂತ ಕ್ಲಾರಿಫಿಕೇಶನ್ ಕೊಟ್ಟರು. ತರುಣ್ ಸುಧೀರ್ ಅವ್ರಿಗೆ ಹೇಳಿರ್ತಾರೆ, ಕಾಟೇರ ಸಿನಿಮಾ ಟೈಟ್ಲನ್ನ ರಿಜಿಸ್ಟರ್ ಮಾಡಿಸ್ಕೊ ನಿಮ್ಮ ಬ್ಯಾನರಲ್ಲಿ ಅಂದಾಗ, ಆಗ ನನ್ನ ಬ್ಯಾನರ್ ಫಿಲ್ ಆಗಿದೆ, ಬೇರೆ ಎಲ್ಲಾದರೂ ಮಾಡಿಸೋಣ ಅಂದಾಗ ದರ್ಶನ್ ಸರೇ ಸ್ವತಃ ನಮ್ಮದೇ ಬ್ಯಾನರ್ ಅಂದರೆ ಉಮಾಪತಿಯವರ ಬ್ಯಾನರು, ನಮ್ಮದೇ ಬ್ಯಾನರ್ ಅಮ್ಮ ಅದು ಅನ್ನೋ ಥರ ಹೇಳಿ ಅವ್ರ ಹತ್ರ ಮಾಡಿಸಿರ್ತಾರೆ. ಅವರ ಒಂದು ಬ್ಯಾನರ್ಗೆ ರಿಜಿಸ್ಟರ್ ಮಾಡಿಸಿದ್ದಾರೆ. ಬಟ್ ಕಾಟೇರ ಅನ್ನೋ ವರ್ಡ್ ಹುಟ್ಟಿದ್ದು ಅಥವಾ ಟೈಟ್ಲ್ ಹುಟ್ಟಿದ್ದು ದರ್ಶನ್ ಸರ್ ಅವರ ಬಾಯಲ್ಲಿ. ಸೊ ಅವರ ಒಂದು ಬ್ಯಾನರಲ್ಲಿ ರಿಜಿಸ್ಟರ್ ಮಾಡಿಸಿರ್ತಾರೆ. ಸೊ ಆದ್ದರಿಂದ ಅವ್ರಿಗೆ ಅಫಿಷಿಯಲಿ ಈಗಲೂ ಕೂಡ ಕಾಟೇರ ಅವ್ರಿಗೆ ಸೇರಿರುವಂಥದ್ದು, ಕಾಟೇರ ಅವರ ಬ್ಯಾನರಿಂದ ಇದಾಗಿದೆ ಅಂತ. ಸೊ ಆ ಒಂದು ವಿವಾದನ ಇಟ್ಕೊಂಡು ಅಥವಾ ಆ ಒಂದು ಅಲಿಗೇಷನ್ಸ್ನ ಇಟ್ಕೊಂಡು ಉಮಾಪತಿಯವ್ರು ಮಾತಾಡಿದ್ದು ಹೇಳಿರುವಂಥದ್ದು. ಸೊ ಆ ಒಂದು ಧೈರ್ಯದ ಮೇಲೆ ಉಮಾಪತಿಯವರು ಹೇಳಿದ್ದಾರೆ. ಸೊ ಇದಕ್ಕೆ ಉತ್ತರಿಸಬೇಕಾಗಿದ್ದಂತಹ ದರ್ಶನ್ ಸರು ಇವತ್ತು ವೇದಿಕೆ ಮೇಲೆ ಕೊಟ್ಟಿರುವಂಥದ್ದು. ಕಾಟೇರ ಯಾರಿಂದ ಬಂತು, ಎಲ್ಲಿಂದ ಬಂತು ಅಂತ ಕ್ಲಾರಿಫಿಕೇಶನ್ ಕೊಟ್ಟು ಕಳಿಸಿದ್ರು. ಸೊ ನನಗನ್ಸಿದ್ದು ಇವರಿಬ್ಬರು ಮಧ್ಯದಲ್ಲಿ ಇದ್ದಂತಹ ಕೋಲ್ಡ್ ವಾರು ಇವತ್ತಿಗೆ ಈ ಮಟ್ಟಕ್ಕೆ ಎಕ್ಸ್ಪ್ಲೋರ್ಡ್ ಆಯಿತು. ಆ್ಯಂಡ್ ತಗಡೆ ಅಂತಲೂ ಪದ ಪ್ರಯೋಗ ಮಾಡಿರೋಂಥದ್ದು ದರ್ಶನ್ ಸರು. ಆ್ಯಂಡ್ ಅವರು ನಾವೆಲ್ಲ ತಗಡುಗಳೇ ಅಲ್ವಾ, ನಾವೆಲ್ಲ ಅವ್ರು ದೊಡ್ಡವರು, ಹೀಗೆ ಇರಲಿ ಅಂತ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ ಅಥವಾ ಉತ್ತರಿಸಿದ್ದಾರೆ ಆ ಒಂದು ವಿವಾದಕ್ಕೆ. ಆಗಲಿ ಬಿಡಿ, ಕಾಟೇರ ಸಿನಿಮಾದ ಒಂದು ಸ್ಟಾರ್ಟಿಂಗಲ್ಲಿ ನಾನು ಕೂಡ ಇದ್ದೆ, ಅಂದರೆ ಕಂಟೆಂಟ್ ಮಾಡೋ ಟೈಮಲ್ಲಿ ಅಥವಾ ಸ್ಕ್ರಿಪ್ಟ್ ಬರೆಯೋ ಟೈಮಲ್ಲಿ ನಾನು ಕೂಡ ಜೊತೆಗಿದ್ದೆ ಅಂತ ಹೇಳ್ಕೊಂಡಿದ್ದಾರೆ ಉಮಾಪತಿ ಸರು. ಸೊ ದರ್ಶನ್ ಸರ್ ಕೂಡ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಿನಗೆ ಯಾಕೆ ಜಡ್ಜ್ಮೆಂಟ್ ಇರಲಿಲ್ವಾ, ಈ ಸಿನಿಮಾ ಗೆಲ್ಲುತ್ತೆ ಓಡುತ್ತೆ ಅಂತ, ಈ ಕಥೆನ ಯಾಕೆ ಆಯ್ಕೊಂಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಫೈನಲಿ ಇದಕ್ಕೆ ಒಂದು ಆನ್ಸರ್ ಏನು ಅಂತ ಹೇಳಿದ್ರೆ, ಇವರಿಬ್ಬರು ಮಧ್ಯದಲ್ಲಿ ಕೆಲವೊಂದು ದಿನದಿಂದ ಸರಿ ಇರಲಿಲ್ಲ ಅಂತ ಒಂದಷ್ಟು ಪ್ರಶ್ನೆಗಳು ಹುಡ್ತಾ ಇತ್ತು. ಅಥವಾ ಉಮಾಪತಿಯವರು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಫೇವರ್ ಆಗಿ ಮಾತಾಡೋಕೆ ಹೋದರೂ ಕೂಡ ಎಲ್ಲೋ ಒಂದು ಕಡೆ ದರ್ಶನ್ ಸರ್ ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಮೇ ಬಿ ಇದಕ್ಕೆ ಇವತ್ತು ಆನ್ಸರ್ ಸಿಕ್ಕಿರುವಂಥದ್ದು. ಓಪನ್ ಸ್ಟೇಜಲ್ಲಿ ಕೊಟ್ಟಿದ್ದಾರೆ, ಎಲ್ಲಿರ್ತೀವೋ ಅಲ್ಲಿ ಇದು ಬಿಡು ಅಂತ ಹೇಳಿದ್ದಾರೆ. ಆ್ಯಂಡ್ ನನಗನ್ಸಿದ್ದು ದರ್ಶನ್ ಸರು ಅವ್ರನ್ನ ಬಿಟ್ಟಿದ್ದಾರೆ ಅದಕ್ಕೆ ಅವ್ರ ವೈಯಕ್ತಿಕ ಕಾರಣಗಳಿರ್ಬೋದು. ಯಾಕಂದರೆ ಮೊದಲನೇ ನಿರ್ಮಾಪಕರನ್ನೇ ಅವ್ರು ಇನ್ನೂ ಬಿಟ್ಟಿಲ್ಲ. ಸೊ ಉಮಾಪತಿ ಅವ್ರ ಮಧ್ಯದಲ್ಲಿ ಏನೇನಾಯಿತು ಅದು ಅವರ ಒಂದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತಾ ಏನೋ ಗೊತ್ತಿಲ್ಲ. ಸೊ ಹಿಂದೆ ಒಂದು ವಿವಾದದ ಮಧ್ಯದಲ್ಲಿ ಅವರಿಬ್ಬರಿಗೆ ಒಂದಷ್ಟು ಕ್ಲಾಶಸ್ಗಳಾಗಿದ್ದು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ. ಸೊ ಈ ರೀತಿಯ ಬೆಳವಣಿಗೆ ಆಗದೇ ಇದ್ದರೆ ಒಳ್ಳೆಯದು. ನಿರ್ಮಾಪಕರು, ನಟರು ಎಲ್ಲರೂ ಚೆನ್ನಾಗಿದ್ದಷ್ಟು ಇಂಡಸ್ಟ್ರಿ ಚೆನ್ನಾಗಿ ಬೆಳೆಯುತ್ತೆ. ಸೊ ಈ ಥರ ಫ್ರೆಂಡ್ಶಿಪ್ಗಳು ದಯವಿಟ್ಟು ಒಳ್ಳೆ ಜೋಡೆತ್ತು ಥರ ಹೋಗ್ತಾ ಇದ್ದಂಥವ್ರು ಮತ್ತೆ ಯಾಕೋ ಈ ಥರ ಎಲ್ಲ ಆದಾಗ ಒಂದಷ್ಟು ಕಸಿವಿಸಿ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಆಗದಲ್ಲೇ ಇರಲಿ ಅಂತ ನಾವು ಕೂಡ ಕೇಳ್ಕೊತ. ಆ್ಯಂಡ್ ನಿಮ್ಗೇನು ಅನ್ನಿಸ್ತು ಈ ಒಂದು ವಿವಾದದ ಬಗ್ಗೆ, ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ನಿಮ್ಗೇನು ಅಭಿಪ್ರಾಯ, ಈ ರೀತಿ ಆಗ್ತಾ ಇರೋದು ಎಲ್ಲ ಫ್ರೆಂಡ್ಶಿಪ್ಗಳ ಮಧ್ಯದಲ್ಲಿರ್ಬೋದು, ಒಳ್ಳೆ ಬಾಂಡಿಂಗ್ ಇದೆ, ಯಾರಿಂದ ಇವೆಲ್ಲ ಆಗುತ್ತೆ, ಜೊತೆಗಿರೋರಿಂದಲ್ಲ ಅಥವಾ ಯಾರೋ ಒಂದು ಹೇಳಿಕೆಗಳಿಂದ ಇವೆಲ್ಲ ಸ್ಟಾರ್ಟ್ ಆಗುತ್ತಾ ಗೊತ್ತಿಲ್ಲ. ನೀವು ಕೂಡ ಇದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ.